ಸಾಲವು ಚಂಗು ಚಂಗನೆ ಓಡಿ ಚಂಗು ಚಂಗನೆ ಓಡಿ ಸಂಗಡ ಬನ್ನಿರಿ ಚಂಗು ಚಂಗನೆ ಓಡಿ ಚಂಗು ಚಂಗನೆ ಓಡಿ ಸಂಗಡ ಬನ್ನಿ ಅದು ನೋಡಿದ್ರೆ ಎಂತವ್ರಿಗಾದ್ರೂ ಕಣ್ಣು ತುಂಬಬೇಕು. ಅದ್ರ ಮೈ ನೋಡ ನನ್ನ ಹಾಗೆ ಉಂಟು. ಹೌದು ಇಲ್ಲಂತ ನೋಡುದ ಅದ್ರ ಮುಖ ಒಂದು ಬಿಟ್ರೆ ನಿಂಗೆ ಅದಕ್ಕೆ ವ್ಯತ್ಯಾಸ ಇಲ್ವೋ? ವ್ಯತ್ಯಾಸ ಇಲ್ಲ, ಎಲ್ಲ ನನ್ನ ಹಾಗೆ ಅಷ್ಟು ಚಂದ. ಹೌದು, ಮೃದುವಾಗುಂಟು. ಅಷ್ಟೇ ಅಲ್ಲ, ಅದೆಂತದ ಎಂತದ ಹಿಂಬದಿಯಲ್ಲಿ ಎಂತದು ಟುಯ್ 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 ಹಿಂಬದಿಯಲ್ಲಿ ತುಯ್ ತುಯ್ಯ ಏನು ಆ ಕಡೆ ಕಡೆ ಹೋಗ್ತಾ ಉಂಟು. ಎಂತ ಅದು ಏನು ಹೇಳುವ ಗೊತ್ತಿಲ್ಲಲ್ಲ. ಅದು ಬಾಲ. ಈಗ ನಂಗೆ ಅರ್ಥ ಆಯ್ತು. ಇದು ಆನೆ ಅಲ್ಲ. ಆನೆ ಅಲ್ವಾ? ಆನೆ ಅಲ್ವೇ ಅಲ್ಲ, ಅದು ಮುಂದೆ ಬಾಲ. ಇದು ನಿನ್ನ ಆನೆ ಬಾಲ. ಇದು ಆನೆ ಅಲ್ಲ. ಸಾವು ಸಲ ಹೇಳಿದ್ದೇನೆ ನಿನ್ನ ಹತ್ರ. ಎಂತ ದಿನ ಬಾಳ ಹೊತ್ತು ಕನ್ನಡಿ ಮುಂದೆ ನಿಂತ್ಕೊಂಡು ಸಾಯಬೇಡ ಅಂತ. ಈಗ ಯಾವ್ದು ನೋಡಿದ್ರು ನಿನ್ಗೆ ಆನೆ ಕಂಡಾಗೆ ಕಾಣುವಾಗ. ಇದನ್ನ ನಂಗೆ ಕಂಡದ್ದು ಅದಲ್ಲ ನೋಡು. ಅಷ್ಟೇ ಅಲ್ಲ, ಮಾವಿನಕಾಯಿ ಬಿತ್ತ. ಮಾವಿನಕಾಯಿ ಅದೆಂತದೆ ಬಿತ್ತಲ್ಲ, ಪಟ ಪಟ ಬೀಳ್ತಾ ಉಂಟು. ಪಟಕ್ 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 ಹೌದಾ? ಬೀಳ್ತಾ ಉಂಟು. ಇಲ್ವಾ? ಈಗ ಏನ್ ಮಾಡುವ ಗೊತ್ತುಂಟ? ಈ ಸಮಸ್ಯೆ ಮತ್ತೇನಲ್ಲ, ಈಗ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತುಂಟು ಅಂತ ತಿಳ್ಕೊಳ್ಬೇಕು. ಈಗ ನಾನು ಇಷ್ಟೊತ್ತಿನಲ್ಲಿ ಮಾಡಿದ್ದೆ. ಹಾಗಿದ್ರೆ ನಮ್ಮೆಲ್ಲರಿಗಿಂತ ಬುದ್ಧಿವಂತ ಅಂತ ನಮ್ಮ ಲವಣ್ಣ ಇಲ್ವಾ? ಇವತ್ತು ಅವನು ಪರೀಕ್ಷೆ ಮಾಡುವ, ಅವನನ್ನೇ ಕರೆಯುವ, ಅವನಿಗೆ ತೋರಿಸೋದು ಯಾವುದು ಅಂತ ಕೇಳುವ. ಆಯ್ತಾ? ವಾ ಲವಣ! ಯಾಕೆ ಒಂದೇ ಸಮಯ ಎಲ್ಲರೂ ಬೊಬ್ಬೆ ಹೊಡಿತಾ ಇದ್ದ. ಹೌದೌದು, ನೀನು ಬಹಳ ಬುದ್ಧಿವಂತ ಅಂತ ನಿನ್ಗೊಂದು ಅಭಿಪ್ರಾಯ. ಬಹಳ ಎನ್ನುವುದಕ್ಕಿಂತಲೂ ಒಂದು ಹದ ಇದ್ದೇನೆ. ಅಲ್ಲ ಅಲ್ಲ, ಬುದ್ಧಿವಂತ ಎನ್ನುವುದು ಹೌದಲ್ಲ. ನಿನ್ನ ಬುದ್ಧಿ ಪರೀಕ್ಷೆ ಆಗಬೇಕು ಇವತ್ತು. ಓ, ಪರೀಕ್ಷೆ ಮಾಡುವುದು ನೀವು? ಪರೀಕ್ಷೆ ಮಾಡುವುದು ನಾವು ಎಷ್ಟು ಬುದ್ಧಿವಂತ ಆಗ್ಲಪ್ಪ. ಆಗ್ಲಿ ನೋಡು, ನಾನು ಹೇಳ್ತೇನೆ, ನೀನು ಸರಿಯಾಗಿ ಕೇಳು. ಓ ನೋಡು, ನೋಡಿದೆ ಆ ಪ್ರಾಣಿ ಯಾವುದು? ಆ ಪ್ರಾಣಿಯೇ ಯಾವುದು ಅಂತ ಗೊತ್ತಾಗರೆಲ್ಲರೂ
ಯಾವ ಪ್ರಾಣಿ? ನಾನು ಒಂದು ತೀರ್ಮಾನ ಮಾಡಿದ್ದೇನೆ. ಏನು? ಕತ್ತಿ ಅಲ್ಲವೇ ಅಲ್ಲ. ಅಷ್ಟು ನಿಶ್ಚಯವಾಗಿ ಹೇಗೆ ಹೇಳ್ತೀಯ? ನನ್ನಾಗಿಲ್ಲಲ್ಲ. ಅದೇನು ನಿನಗದು ನೆನಪಾಯ್ತು? ಅದು ಮತ್ತೆಂತ ಇಲ್ಲ. ಹ. ಗುರುಗಳು ನನ್ನನ್ನು ಕರೆಯುವುದು ಹೇಗೆ? ಹಾ, ಏ ಕತ್ತೆ ಪದ ಇರಲಿ, ಯಾವುದು ಹಾಗೆ ಅಲ್ಲ ನನ್ನನ್ನು ಕರೆಯುವುದು. ಅದೊಂದು ಅನ್ಯಾಯ ಮಾಡಿದ್ದಾರೆ ಗುರುಗಳು. ನಿನಗೂ ಕತ್ತೆ ಹೇಳಿ ಕತ್ತೆ ಮರ್ಯಾದೆ ಅಂತ ತೆಗೆದ್ರಲ್ಲ. ನನಗದು ಇಷ್ಟೊತ್ತಿಗೆ ಗೊತ್ತಾಗುದಿಲ್ಲ ಅದನ್ನ. ಇರ್ಲಿ, ಹ. ಇದನ್ನು ನೋಡಿದಾಗ ಹ. ನನಗೆ ನೆನಪಾಗುವುದು, ಯಾವುದು? ಪಾಠ ಮಾಡುವಾಗ ನೀವು ಎಚ್ಚರ ಇಲ್ಲದೆ ಇರುವುದೇ ದೊಡ್ಡ ತಪ್ಪದು. ಹೌದಪ್ಪ, ನಿಮ್ಮಂದಿದ್ರೆ ಜೀವ ಎಳೀತದೆ ನೋಡಿ. ಹೌದಾ? ಹೌದಪ್ಪ, ಇದೆಲ್ಲ ಪಾಠ ಮಾಡಿದ್ದಾರ. ಪ್ರಾಣಿ ಶಾಸ್ತ್ರವನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಹೌದಾ? ಅದರಲ್ಲಿಯೂ ಹಯಶಾಸ್ತ್ರ ಅದೊಂದು ವಿಭಾಗವನ್ನು ನಮಗೆ ಉಪದೇಶ ಮಾಡಿದ್ದಾರೆ. ಹೈವ ಹಯಶಾಸ್ತ್ರ. ನನಗೆ ಹಯ ಗ್ರೀವ ಮಾತ್ರ ಗೊತ್ತು, ಹಯ ಗೊತ್ತೆ. ಅದೊಂದು ಬಿಟ್ಟರೆ ಬೇರೆ ಪಕ್ಷವೇ ಇಲ್ಲ. ಹಾಗೆ ಆ ಹಯಶಾಸ್ತ್ರವನ್ನು ಅಧ್ಯಯನ ಮಾಡಿರುವ ನಾನು ನಿಖರವಾಗಿ ಹೇಳಬಲ್ಲೆ, ಇದು ಕುದುರೆ. ಇದು ಕುದುರೆ? ಹೌದೌದು. ಸಾಮಾನ್ಯವಾದ ಕುದುರೆ ಅಂತೂ ಅಲ್ಲವೇ ಅಲ್ಲ. ಅದರ ಅಂಗಲಕ್ಷಣವನ್ನು ನೋಡಿದಾಗ, ಸಾಲಂಕೃತವಾಗಿ ಇರುವಂತಹ ಈ ಕುದುರೆಯನ್ನು ಕಂಡಾಗ ನಿರ್ಧಾರಕ್ಕೆ ಬಂದಿದ್ದೇನೆ, ಭೂಮಿ ಪಾಲಕರ ಅಶ್ವ. ಓ, ಇದು ಭೂಮಿ ಪಾಲಕನ ಹಸುವ? ಅಲ್ಲ, ಅಶ್ವ. ಅಶ್ವ, ಹೌದು. ಹಾಗಾದ್ರೆ ಅಷ್ಟು ದೂರದಲ್ಲಿರುವಂತಹ ಅದನ್ನು ನೋಡಿದಾಗ ಇಲ್ಲಿಯೇ ನಿಂತು ನೋಡಿ ಸಮಾಧಾನ ಪಡುವ ಜಾಯಮಾನ ಉಂಟಲ್ಲ, ತವಕ ಉಂಟನೆ. ಹೇಳಿರಿ ಹೋಗವಚನ ಬೇಗ ಹೇಳಿ, ಒಂದು ಹವಳ ವಿಚಾರಿಕ ಸಾಗಿರಿ, ಒಂದು ಹವಳ ವಿಚಾರಿಕ ಸಾಗಿರಿ. ಮೊದಲಾಗಿಲ್ಲ ಅನುಭವೇನು ಗಾಯವ ನಾವೆಲ್ಲ. ಅಷ್ಟೆಲ್ಲ ಕುತೂಹಲ ನಿಮಗೂ ಉಂಟು ಅಂತ ಆದ್ರೆ ಹೌದಪ್ಪ, ನನಗಂತೂ ಉಂಟೇ ಉಂಟು. ನಮಗೂ ಉಂಟು. ಅದ್ರ ಹತ್ತಿರಕ್ಕೆ ಹೋಗಬೇಕು. ಯಾಕಾಗಿ ಬಂತು, ಯಾವ ಕಾರಣದಿಂದ ಬಂತು, ಇದನ್ನೆಲ್ಲ ಕೂಲಂಕಷವಾಗಿ ತಿಳಿದುಕೊಳ್ಳಬೇಕು ಅಂತ ಹತ್ತಿರಕ್ಕೆ ಹೋಗ್ಬೇಕಲ್ಲ. ಹೌದು. ನೋಡಿದಿರೆ ಬಾಲಕರು ನೋಡಿದಿರೆ ಬಾಲಕರು
ವಿಚಾರದಲ್ಲಿ ಕುತೂಹಲವನ್ನು ತಳೆದು ಹೌದು ಆದಷ್ಟು ಹತ್ತಿರಕ್ಕೆ ನಾನು ಬಂದಿದ್ದೇನೆ. ಈಗ ಅರ್ಥವಾಯಿತು ಏನು ನಿಜವಾಗಿ ಇದು ಒಬ್ಬ ರಾಜನಿಗೆ ಸಂಬಂಧಪಟ್ಟಂತಹ ಕುದುರೆ. ರಾಯು ಕುದುರೆ. ಹೌದೌದು. ಕಾರಣ ಅದರ ನಡವಳಿಕೆಯಲ್ಲಿಯೇ ಸ್ವಾಭಾವಿಕವಾಗಿ ಅರ್ಥ ಆಗುವುದಿಲ್ವೇನು? ಕಾಡು ನಮ್ಮದ್ದು, ಬೆಳೆಸಿದವರು ನಾವು. ಇಷ್ಟು ವ್ಯವಸ್ಥಿತವಾಗಿ ಬೆಳೆಸಿರುವಂತಹ ಈ ತಪೋಭೂಮಿಯನ್ನ ಹಾಳುಗಡೆ ಹುತ್ತಾ ಇದೆ ಅದು. ಹೌದು. ಈ ಕಾಡಿಗೆ ತಾನೇ ಅಧಿಕಾರಿಯೋ ಎನ್ನುವಂತಹ ಸಗಾಢತೆಯ ವರ್ತನೆ ಇದ್ರದ್ದು. ಇದು ಮಾಡಿದಂತಹ ಕೆಲಸ ಏನು? ಕೆಡಿಸಿ ಕೇವಲ ತಿರುಗಾಡಿಕೊಂಡು ಹೋಗಲಿ, ನಮ್ಮ ಆಕ್ಷೇಪ ಏನು ಇಲ್ಲಪ್ಪ. ಅತಿ ಪ್ರೀತಿಯಿಂದ ಬೆಳೆಸಿರುವಂತಹ ಈ ನಮ್ಮ ವನವನ್ನ ಕೆಡಿಸುತ್ತಾ ಇದೆ ಅಂತ ಆದ್ರೆ ಸುಮ್ಮನೆ ಉಳಿಯುವುದಲ್ಲ. ಹತ್ತಿರಕ್ಕೆ ಹೋಗಬೇಕು, ಕಟ್ಟಿ ಹಾಕಬೇಕು, ಏನು ಅಂತ ವಿಚಾರ ಮಾಡೋಣ. ಆದ್ರೆ ಅದರ ಹಣೆಯಲ್ಲಿರುವಂತಹ ವಿಶಿಷ್ಟವಾಗಿರುವ ಲೇಖನ ಇದು. ಈ ಲೇಖನದಲ್ಲಿ ಏನೋ ವಿಷಯ ಇರಲೇಬೇಕಲ್ಲ, ಎಲ್ಲರಿಗೂ ಗೊತ್ತಾಗುವ ಓದೇಳು. ಓದ ನಾನು ಓದ್ತೇನೆ. ನನಗೆ 17 ಭಾಷೆ ಬರ್ತದೆ. ಏನು ಮಾಡಿದ್ದೆ? 17 ಭಾಷೆ. 5-10 ವರ್ಷ ಆಯ್ತು ನಾನು ಇದೇ ಆಶ್ರಮದಲ್ಲಿದ್ದು. ನನಗೆ 17 ಭಾಷೆ ಬರುವುದು. ಇದು ಬಹುಶಃ 18ನೇ ಭಾಷೆ. ತರಣಿ ವಂಶಜ ರಾಮ ಧರಣಿಯೊಳಿಸಿ ಮಧುರಗ ಮೇಧವ ಮಾಡ್ತಾನು. ಪರಮ ವಿಕ್ರಮಿಗಳು ಹರಿಜನ್ನು ಬಂಧಿಸಿ ದುರವನು ಕೊಡಬಹುದು. ಸೂರ್ಯವಂಶದ ಅರಸನಂತೆ ಶ್ರೀರಾಮಚಂದ್ರ ಎಂಬಾತನಂತೆ ಅಶ್ವಮೇಧವನ್ನು ಹಮ್ಮಿಕೊಂಡಿದ್ದಾನಂತೆ. ಅದರ ನಿಮಿತ್ತವಾಗಿ ಬಿಟ್ಟಿರುವಂತಹ ಕುದುರೆಯಂತೆ ಇದು. ಇದನ್ನ ಪರಾಕ್ರಮಿಗಳು ಕಟ್ಟಬೇಕು. ಕಟ್ಟಿದವರು ಬಂದಂತಹ ಸೇನೆಯೊಂದಿಗೆ ಕಾದಾಡಬೇಕು. ಅದು ಅಶಕ್ಯ ಅಂತ ಆದ್ರೆ ಕಪ್ಪ ಕಾಣಿಕೆಯನ್ನಿತ್ತು ಶರಣಾಗತರಾಗಬೇಕು. ಓಹೋ, ಈ ಕಪ್ಪ ಕಾಣಿಕೆ ಕೊಲ್ಬೇಕಂತ ಈಗ ನೀಡ್ತಾನೆ ಅಂತ ಆದ್ರೆ ಏನಂತ ತಿಳಿದಿದ್ದಾನೆ? ಪೌರುಷ ಎನ್ನುವುದು ರಾಮನಿಗೆ ಮಾರಾಟ ಆಗಿ ಹೋಗಿದೆ ಅಲ್ವೇ ಅಲ್ಲ. ನಮ್ಮಲ್ಲಿಯೂ ಸಾಮರ್ಥ್ಯ ಉಂಟು ಎನ್ನುವುದನ್ನು ತೋರಿಸಲೇಬೇಕು. ನಾವು ವೀರ ಪುಸುರ. ಹೌದು, ಪುಸುರ ಅಲ್ವಾ ಪುರುಷರು. ಕಟ್ಟಿರುವಂತಹ ತುರವನ್ನು ಬಿಟ್ಟು ಕೊಡಬಾರದು. ಆ ಕುರಿತು ಯಾರು ಬರ್ತಾರೆ, ಏನ್ ಮಾಡ್ತಾರೆ ನೋಡಿ. ಏನು? ಒಂದು ಸಲ ತಪ್ಪು ಮಾಡುವುದು ಮನುಷ್ಯನ ಸಹಜ ಧರ್ಮ. ಮಾಡಿದ ತಪ್ಪನ್ನು ಆಗಾಗ ಮಾಡ್ತಾ ಇರುವುದು ಅವನ ಪ್ರಾರಬ್ಧ ಕರ್ಮ.
ಯಾರು ನೀನೇ ಆ ತಪ್ಪು ಮಾಡೋ? ಈ ನಾನು ಯಾರಿಗೂ ಹೇಳದ್ದಲ್ಲ, ಮತ್ತೆ ನನಗೆ ನಾನೇ ಹೇಳ್ಕೊಂಡದ್ದು. ಅದೇ ಕಾರಣ ಮತ್ತೇನಲ್ಲ, ಹ್ಮ್ ಒಮ್ಮೆ ನಡೆದ ಘಟನೆ ನಮಗೆ ಗೊತ್ತುಂಟು. ಹ್ಮ್ ನಾವು ಕಾಣ್ತಾ ಇರುವಾಗ ನೀರು ಕುಡಿಲಿಕ್ಕೆ ಹೋದ ಕುದುರೆ ಮಾಯಾಗಿ ಹೋಯ್ತು. ಯಾವುದು? ನಮ್ಮ ಕುದುರೆ